ವೆಲ್ಕಮ್ ಗೈಸ್, ಹೇಗಿದ್ರಲ್ಲ? ಚೆನ್ನಾಗಿದ್ದಾರ? ಟ್ಯೂನ್ ವಿತ್ ಮಾರುತಿಗೆ ಸ್ವಾಗತ. ಡಿಮ್ಯಾಟ್ ಅಕೌಂಟ್ ಹೇಗೆ ತೆಗಿಬೇಕು, ಹೆಂಗಿಲ್ಲ ಬಿಗ್ನರ್ ಅಂತ ಹೇಳ್ಕೊಡ್ತೀನಿ. ಬೇಸಿಕ್ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂತ. ಗುರು ಆ್ಯಪ್ ಹೆಂಗ್ ಓಪನ್ ಮಾಡ್ಬೇಕು, ಹೆಂಗಿಲ್ಲ ಅಂತ. ನನ್ನ ಚಾನಲ್ ಪೂರ ಸಬ್ಸ್ಕ್ರೈಬ್ ಕಡಿಮೆ ಇದೆ, ಸಪೋರ್ಟ್ ಮಾಡ್ರಿ ಚಾನಲ್ಗೆ. ಮತ್ತೆ ಇನ್ನೊಂದು ವಿಡಿಯೋ ಬರುತ್ತೆ, ಸ್ಟಾಕ್ ಮಾರ್ಕೆಟಿಂಗ್ 500 ಸಮಥಿಂಗ್ ಪ್ರಾಫಿಟ್ ಮಾಡಿದೆ. ಅದೇ ಪ್ರಾಫಿಟ್ ಮಾಡ್ಬೇಕು, ಹೆಂಗಿಲ್ಲ ಸಪೋರ್ಟ್ ಅದನ್ನ ಲಿಸ್ಟ್ ಅದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ. ಟ್ರೇಡ್ ಹೆಂಗ್ ಮಾಡ್ಬೇಕು, ಹೆಂಗಿಲ್ಲ ಅಂತ. ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಅದು ನೋಡ್ಕೊರಿ ಹೋಗಿ. ಡಿಸ್ಕ್ರಿಪ್ಷನ್ ಐತಿ ಅದು ವಿಡಿಯೋ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ. ಈಗ ಓಪನ್ ಹೆಂಗ್ ಮಾಡ್ಬೇಕು ಗ್ರೋ ಆ್ಯಪ್ ಅದೆಲ್ಲ ತೋರಿಸೋಣ ಅಂತ. ಬರೀ ತೋರಿಸೋಣ ಅಂತ, ಟೈಮ್ ವೇಸ್ಟ್ ಮಾಡಲ್ಲ. ಬರೀ ಪ್ಲೇ ಸ್ಟೋರ್ ನಲ್ಲಿ ಹೋಗ್ರಿ, ಗ್ರೋ ಆಪ್ ಇಲ್ಲ ಮ್ಯೂಚುವಲ್ ಫಂಡ್ ಹೊಡ್ರಿ, ಇದು ಬರುತ್ತೆ. ಅಂದ್ರೆ ರೇಟಿಂಗ್ ಚಲೋ ಐತಿ, ಸೆಬಿ ರಿಜಿಸ್ಟರ್ ಐತಿ ಇದು ಅಂತ. ಸ್ಕ್ಯಾಮ್ ಏನೂ ಇಲ್ಲ, ಅದೇ ಬೆಸ್ಟ್ ಐತಿ. ನೀವು ಇನ್ವೆಸ್ಟ್ ಮಾಡಕ್ಕೆ, ಟ್ರೇಡ್ ಮಾಡಕ್ಕೆ ಹೋಗಿ ಗ್ರೋ ಆ್ಯಪ್ ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ ಅಂತ ಹೊಡಿರಿ, ಅದು ಬರುತ್ತೆ ಪ್ಲೇ ಸ್ಟೋರ್ ನಲ್ಲಿ. ನೀವು 10 ಡಿಜಿಟಿಂದ ನಂಬರ್ ಹಾಕ್ರಿ. 10 ಡಿಜಿಟಿಂದ ಅದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ವೆರಿಫಿಕೇಶನ್ ಇರ್ಬೇಕು. ನೀವು ಆ ನಂಬರ್ ಹಾಕಿದ್ದ ಡಿಜಿಟ್ ಇರ್ತೈತೆ, OTP ಬರುತ್ತೆ. ಆ OTP ನೀವು ಹಾಕ್ರಿ. OTP ಹಾಕಿದ ನಂತರ ಕನ್ಫರ್ಮ್ ಕೊಡ್ರಿ. ಕನ್ಫರ್ಮ್ ಕೊಟ್ಟಿದ ನಂತರ ಸೆಟ್ ಪಿನ್ 2 ವೆರಿಫಿಕೇಶನ್ ಇರ್ತೈತಿ, ಪಾಸ್ವರ್ಡ್. ನೀವು ಆ್ಯಪಿಗೆ ಪಾಸ್ವರ್ಡ್ ಕೊಡ್ಬೋದು. ಅದು ನಿಮ್ಮ ನೆನಪಿರ್ಬೇಕು. ಈಸಿ ಪಾಸ್ವರ್ಡ್ ಕೊಡ್ರಿ. ನಾ ಒಂದು ಕೊಡ್ತೀನಂತ. ನೀವು ಈಸಿ ಪಿನ್ ಒಂದು ಪಾಸ್ವರ್ಡ್ ಕೊಡ್ಬೇಕು. ನೀವು 2 ಸಲ ಇರ್ತೈತಿ ಕನ್ಫರ್ಮೇಷನ್, 2 ಸಲ ಇರ್ತೈತಿ. ನೀವು ಕನ್ಫರ್ಮೇಷನ್ ಮಾಡಕ್ಕೆ 2 ಸಲ ಪಿನ್ ಕೊಡ್ರಿ, ಪಾಸ್ವರ್ಡ್ ಹಾಕಿರಿ. ಅದಾಗ ಅದೆಲ್ಲ ಅಲೋ ಕೊಡ್ರಿ. ಮತ್ತು ಇದು ಕ್ವಾಲಿಫಿಕೇಶನ್ ಎಲ್ಲ ಅಲೋ ಕೊಡ್ರಿ. ನಾನು 2 ಸಿಮ್ ಅದಾವ, ವಡಾಫೋನ್ ಅಂತ. ಈಗ ನಾವು 1 ಸಿಮ್ಮಿನಿಂದ ವೆರಿಫಿಕೇಶನ್ ಮಾಡ್ಕೋತೀನಿ. ನೀವು 1 ಸಿಮ್ಮಿಂದ ಜಿಯೋ ಇಲ್ಲಾಂದ್ರೆ ಏರ್ಟೆಲ್ ಮಾಡ್ಕೊರಿ. ಅದು ಲಿಂಕ್ ಇರ್ಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ವೆರಿಫಿಕೇಶನ್ ಇರ್ತೈತೆ, ಅದೆಲ್ಲ ಬರ್ತೈತಿ. ಒಂದು 2 ಸೆಕೆಂಡ್ ತಗೋತೈತಿ ವೆರಿಫಿಕೇಶನ್ ಆಗಕ್ಕೆ. ವೆರಿಫಿಕೇಶನ್ ಆದ ನಂತರ ನೀವು ಇನ್ನೊಂದು ಸ್ವಲ್ಪ ವೇಟ್ ಮಾಡ್ರಿ. ಆಮೇಲೆ ನೀವು ಯಾವ ಬ್ಯಾಂಕ್ ಲಿಂಕ್ ಇರಬೇಕದ, ಫೋನ್ ನಂಬರ್ ಲಿಂಕ್ ಇರಬೇಕು ಬ್ಯಾಂಕಿನ. ನಂತರ ನೀವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊರಿ, ಆ ಬ್ಯಾಂಕ್ ನಿಮ್ಮ ಲಿಂಕ್ ಇರಬೇಕು. ನನ್ನ ಬ್ಯಾಂಕ್ ನೀವು HDFC ಬ್ಯಾಂಕ್ ಐತಿ, ಆಕ್ಸಿಸ್ ಬ್ಯಾಂಕ್ ಐತಿ, ಪಂಜಾಬ್ ಬ್ಯಾಂಕ್ ಐತಿ. ಕೊಟ್ಟಾಗ ನೀವು ಯಾವ ಬ್ಯಾಂಕ್ ನಿಮ್ಮ ನಂಬರಿಗೆ ಲಿಂಕ್ ಐತಿ, ಆ ಬ್ಯಾಂಕಿನ ಹೆಸರು ಬರೀರಿ. ಆ ಬ್ಯಾಂಕಿಂದ ನೇಮ್ ಬರ್ತಿ, ಆ ವೆರಿಫಿಕೇಶನ್ ಮಾಡ್ರಿ. ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ನೇಮ್ ವೆರಿಫಿಕೇಶನ್ ಇರ್ಬೇಕು. ನಾನು ಯೂನಿಯನ್ ಬ್ಯಾಂಕ್ ಐತಿ, ನಾ ಯೂನಿಯನ್ ಬ್ಯಾಂಕ್ ತೊಗೊತೀನಿ. ಯೂನಿಯನ್ ಬ್ಯಾಂಕಿಂದ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ವೆರಿಫಿಕೇಶನ್ ಆದ ನಂತರ 1 ಸೆಕೆಂಡ್ ತೋರಿತಿ. ಆಮೇಲೆ ನಿಮ್ಗೆ ಪ್ಯಾನ್ ಕಾರ್ಡ್, ಪ್ಯಾನ್ ಕಾರ್ಡ್ ತೋರಿಸುತ್ತೆ. ಆ ಪ್ಯಾನ್ ಕಾರ್ಡ್ ಕರೆಕ್ಟ್ ನಂಬರ್ ಹಾಕ್ರಿ. ನಂಬರ್ ಅದು ಪ್ಯಾನ್ ಕಾರ್ಡ್ ಹೆಂಗೈತೆ ಹಂಗೆ ವೆರಿಫಿಕೇಶನ್ ಇರ್ಬೇಕು ನಿಮ್ಮ ನಂಬರಿಂದ. ಮತ್ತು ಬ್ಯಾಂಕಿನ ನಂಬರಿಂದ ವೆರಿಫಿಕೇಶನ್ ಇತ್ತಂದ್ರೆ ಅಷ್ಟೇ ತೊಗೊಳುತ್ತೆ, ಇಲ್ಲ ತೊಗೊಲ್ಲ. ನೀವು ವೆರಿಫಿಕೇಶನ್ ಮಾಡ್ಕೊರಿ. ಪ್ಯಾನ್ ಕಾರ್ಡ್ ನಂಬರ್ ಹಾಕ್ರಿ. ಪ್ಯಾನ್ ಕಾರ್ಡ್ ನಂಬರ್ ಇರ್ತೈತಿ, ಕರೆಕ್ಟ್ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ರಿ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಇರ್ತೈತಿ, ನಿಮ್ದು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ರಿ. ನಿಮ್ದು ಏನೈತಿ ಹೆಸರು ಬರುತ್ತೆ. ನಿಮ್ದು ನನ್ನ ಹೆಸರು ಮಾರುತಿ ಅಂತ, ನನ್ನ ಹೆಸರು ಮಾರುತಿ ಬಂದೈತಿ. ಆಮೇಲೆ ನೀವು ಆಕ್ಯುಪೇಷನ್ ಅಂತಂದ್ರೆ ನೀವು ಸ್ಟೂಡೆಂಟ್ ಅದ್ರಿ, ಜಾಬ್ ಮಾಡ್ತೀರಿ, ಬಿಸ್ನೆಸ್ ಅದ್ರಿ. ನೀವು ಯಾವ ಚಾಯ್ಸ್ ಮಾಡ್ತೀರಿ ಚಾಯ್ಸ್ ಮಾಡ್ಕೊರೆ. ನನ್ನ ಸ್ಟೂಡೆಂಟ್ ಐತಿ, ನಾನು ಸ್ಟೂಡೆಂಟ್ ಚಾಯ್ಸ್ ಮಾಡ್ಕೊತೀನಿ. ಪ್ರೊಫೆಷನಲ್ ಎಲ್ಲ ಸೆಲ್ಫ್ ಎಂಪ್ಲಾಯ್, ಹೌಸ್ ವೈಫ್, ನೀವು ಯಾವ್ದು ನೋಡ್ರೆ ಅದು ನೀವು ಚಾಯ್ಸ್ ಮಾಡಬಹುದು. ನಾ ಸ್ಟೂಡೆಂಟ್ ಚಾಯ್ಸ್ ಮಾಡ್ಕೊಂಡಿನಿ. ಮತ್ತು KYC ಮದರ್ ನೇಮ್ ಏನೈತಿ, ನಿಮ್ಮ ಫಾದರ್ ನೇಮ್ ಏನೈತಿ, ಅದ್ರ ಫಾದರ್ ನೇಮ್, ಮದರ್ ನೇಮ್ ಹಾಕ್ರಿ. ನಿಮ್ಮ ಆ್ಯನ್ಯುವಲ್ ಸ್ಯಾಲ್ರಿ ಏನೈತಿ, ನೀವು ಜಾಬ್ ಮಾಡ್ತೀರ ಆ್ಯನ್ಯುವಲ್ ಸ್ಯಾಲರಿ ಅಷ್ಟು ಇರ್ಬೋದು. ನೀವು ನನ್ನ ನಂತರ 1 ಲ್ಯಾಕ್ ಐತಿ, ನಾ 1 ಲ್ಯಾಕ್ ಹಾಕ್ತೀನಿ. 1 to 5 ಲ್ಯಾಕ್, 5 to 10 ಲ್ಯಾಕ್ ಏನು ನಂಬರ್ಸ್ ಆಫ್ ಇನ್ಕಮ್ ಐತಿ. ನಿಮ್ಮ ಏನೇನು ಇನ್ಕಮ್ ಏನೈತಿ ಅದು ಹಾಕ್ರಿ. ನಿಮ್ಮ ಮ್ಯಾರೇಜ್ ಆಗಿದ್ರೆ ಸಿಂಗಲ್ ಐತಿ, ಮದುವೆ ಆಗಿತ್ತು ಇಲ್ಲ ನಿಮ್ಗೆ ಅದು. ನೀವು ಸಿಂಗಲ್ ಇತ್ತಂದ್ರೆ ಸಿಂಗಲ್ ಹಾಕ್ರಿ, ಮ್ಯಾರೇಜ್ ಇತ್ತು ಮ್ಯಾರೇಜ್ ಹಾಕ್ರಿ. ನೀವು ಸಿಂಗಲ್ ಇತ್ತು ಸಿಂಗಲ್ ಹಾಕಿ, ನಾ ಸಿಂಗಲ್ ಹಾಕ್ತೀನಿ. ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಇಲ್ಲ, ಎಲ್ಲ ನಾಲೆಜ್ ಇದೆ ಇಲ್ಲ ಅಂತ ನೀವು ಅದೇ ನೋ ಎಕ್ಸ್ಪೀರಿಯನ್ಸ್ ಆಗ್ರಿ. ಇಲ್ಲಾಂದ್ರೆ ನಿಮ್ಗೆ ಟ್ರೇಡಿಂಗ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಐಡಿಯಾ ಐತಂದ್ರೆ 1 ಇಯರ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, 1 ಇಯರ್ ಟ್ರೇಡಿಂಗ್ ಮಾಡ್ತೀನಿ. ನಿಮ್ಗೆ ಐಡಿಯಾ ಐತಂತಂದ್ರೆ 1 ಇಯರ್ ಹಾಕ್ರಿ. ನನಗೆ ಐಡಿಯಾ ಐತಂದ್ರೆ 5 ಇಯರ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ 5 ಇಯರ್ ಹಾಕ್ರಿ. ನಾ 5 ಇಯರ್ ಹಾಕೀನಿ. ವೆರಿಫಿಕೇಶನ್ ಆಧಾರ್ ಕಾರ್ಡ್, ನೀವು ವೆರಿಫಿಕೇಶನ್ ಮಾಡಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ನಿಮ್ದು ಆಧಾರ್ ಕಾರ್ಡ್ ಪ್ರೊಸೆಸ್ ಹಾಕ್ರಿ. ನೀವು ಆಧಾರ್ ಕಾರ್ಡ್ ಡಿಜಿಲಾಕರ್ ಇಂದ ನೀವು ಸೆಟ್ ಮಾಡ್ಬೋದು. ಡಿಜಿಲಾಕರ್ ಇಂದ ಪಿನ್ ಬರುತ್ತೆ, ಪಿನ್ಸ್ ಡಿಜಿಲಾಕರ್ ಇಂದ ಸೆಟ್ ಮಾಡ್ರಿ. ಅದು ನಿಮ್ಮ ಫಸ್ಟ್ ಆಧಾರ್ ಕಾರ್ಡ್ ಹೆಸರು ನಂಬರ್ ಹಾಕ್ರಿ. ಆಮೇಲೆ ಆ ಆಧಾರ್ ಕಾರ್ಡ್ ನಂಬರಿಂದ ನಿಮ್ಮ ನಂಬರಿಗೆ OTP ಬರುತ್ತೆ, OTP ಹಾಕ್ರಿ. ವೆರಿಫಿಕೇಶನ್ ತಗೋತ್ತೆ. 3 days ವೆರಿಫಿಕೇಶನ್ ಆಗುತ್ತೆ. 48 days ಅಂದ್ರೆ 3 days and 2 days ವೆರಿಫಿಕೇಶನ್ ಆಗೋಷ್ಟು ಟೈಮ್ ತಗೋತೈತಿ. ನೀವು ವೆರಿಫಿಕೇಶನ್ ಮಾಡ್ಕೊರಿ. ನೀವು ವೆರಿಫಿಕೇಶನ್ ಆತಂತಂದ್ರೆ ನಿಮಗೆ ಮೆಸೇಜ್ ಬರುತ್ತೆ ನಿಮ್ದು ಆಗಿತ್ತಂತ. ಗ್ರೋ ಆ್ಯಪ್ 2 days ವೆರಿಫಿಕೇಶನ್ ಆಗೋಷ್ಟು ಟೈಮ್ ಬೇಕಂತಂದ್ರೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾ. ಇದು ವೆರಿಫಿಕೇಶನ್ ಆಗೋ ಸ್ವಲ್ಪ ಇದಾಗ್ತೈತಿ. ಆಮೇಲೆ ನೀವು ನೋಡ್ಬೋದು ಎಕ್ಸ್ಪ್ಲೋರಿನಲ್ಲಿ ಎಲ್ಲ ಸ್ಟಾಕ್ ಇದೆ.
ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ನೀವು ಮ್ಯೂಚುವಲ್ ಫಂಡ್ ಹೋದಂದ್ರೆ ಎಕ್ಸ್ಪ್ಲೋರ್ ಎಲ್ಲ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ತಗೋಬಹುದು, ಟ್ರೇಡಿಂಗ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದೆಲ್ಲ ಗುರು ಆ್ಯಪ್ನಲ್ಲಿ ಒಂದೊಂದು ಬೆಸ್ಟ್ ಆ್ಯಪ್ ಇದೆ. ನೀವು ಸ್ಟಾಕ್ ಬೇಕಂತಂದ್ರೆ ಅಲ್ಲಿ ಹೋಗಿ ಸರ್ಚ್ ಬಾರ್ನಲ್ಲಿ ಹೋಗ್ಬೋದು. ನೀವು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಇದೆ, ಇಲ್ಲಿ ಪೂರ ನಿಫ್ಟಿ 50 ಅಂದ್ರೆ ಪೂರ ಇಂಡೆಕ್ಸ್ ಅದ. ಯಾವ ಇಂಡೆಕ್ಸ್ ನೋಡ್ಬೋದು, ನೀವು ಸ್ಟಾಕ್ ತಗೋಬಹುದು, ಟ್ರೇಡಿಂಗ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೆಲ್ಲ ಸಪ್ರೇಟ್ ಐತಿ. ಇದೆಲ್ಲ ನೋಡ್ಬೋದು ನೀವು. ಇದೆಲ್ಲ ಗೇನ್ ಲೂಸರ್ ಅಂದ್ರೆ ಇದು ಪ್ರಾಫಿಟ್ ಲಾಸ್ ಎಲ್ಲ ಆಗಿದ್ದು ಎಲ್ಲ ತೋರಿಸ್ತಂತ ಫುಲ್ ಡಿಟೇಲ್ ತೋರಿಸುತ್ತೆ ನಿಮ್ಗೆ. ಯಾವ ಅಂತ ಎಲ್ಲ A to Z ನಿಮ್ಗೆ ಹೋಲ್ಡಿಂಗ್ 3 ಎಲ್ಲ ತೋರಿಸ್ತದೆ ನಿಮ್ಗೆ. ಇದೆಲ್ಲ ನೋಡ್ಬೋದು ನೀವು. ಗೇನ್ ಲೂಸರ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಐತಿ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡ್ಬೇಕಂತ. ಇದು ಓಪನ್ ಮಾಡಕ್ಕೆ ಅಷ್ಟೇ ತೋರಿಸ್ತೀನಿ. ಇನ್ನೊಂದು ವಿಡಿಯೋ ಬರುತ್ತೆ ಟ್ರೇಡಿಂಗ್, ಅದು ಮುಂದಿನ ವಿಡಿಯೋ ಸಿಗೋಣ. ಬಾಯ್.